ವೀಕ್ಷಕರೇ ನಮಸ್ಕಾರ. ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಬಿಸಿಬೇಳೆ ಬಾತ್ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ, ಅಷ್ಟೇ ಟೇಸ್ಟಿ ಕೂಡ ಆಗಿದೆ. ಫಸ್ಟಿಗೆ ಬೀನ್ಸ್, ಕ್ಯಾರೆಟ್, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇವಿಷ್ಟನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನೀರಲ್ಲಿ ನೆನೆ ಹಾಕಿಡಬೇಕು. ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈಗೊಂದು ಬಾಣಲೆ ತಗೊಂಡು ಅದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು. ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ, ನಾವು ಅದೇ ಯೂಸ್ ಮಾಡೋದು. ಮತ್ತು 1 ಸ್ಪೂನ್ನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಸ್ವಲ್ಪ ಕೆಂಪಗಾಗುವಷ್ಟರಲ್ಲಿ ಚಟ್ಪಟ್ ಸೌಂಡ್ ಬರ್ತದೆ. ಆಗ ತುರಿದಿಟ್ಕೊಂಡ ಶುಂಠಿ, ಹಸಿಮೆಣಸು, ಕೆಂಪು ಮೆಣಸು ಮತ್ತು ಸೊಪ್ಪನ್ನು ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಕೆಂಪು ಮೆಣಸು, ಹಸಿಮೆಣಸು ಎಲ್ಲ ಸೇರಿ ತುಂಬ ಚೆನ್ನಾಗಿ ಕಲರ್ ಬರ್ತದೆ. ಹಾಗೆ 2 ಕೆಂಪು ಮೆಣಸು ಹಾಕಿದ್ದೇನೆ, 2 ಹಸಿಮೆಣಸು ಹಾಕಿದ್ದೇನೆ. ಇವಾಗ ಕ್ಯಾರೆಟ್ ಮತ್ತು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡದ್ದು ಹಾಕಬೇಕು. ಅದನ್ನು ಚೆಂದ ಮಿಕ್ಸ್ ಮಾಡಿ ಎಣ್ಣೆಯನ್ನು ಚೆನ್ನಾಗಿ ಹೀರಿಕೊಂಡು ಹೋಳು ಚೆನ್ನಾಗಿ ಪರಿಮಳ ಆಗಿರ್ತದೆ. 1/2 ಸ್ಪೂನ್ನಷ್ಟು ಅರಿಶಿಣ ಪುಡಿಯನ್ನು ಹಾಕಬೇಕು. ಇದು ಆರೋಗ್ಯಕ್ಕೂ ಒಳ್ಳೆಯದು. ನಾನು ಆರ್ಟಿಫಿಷಿಯಲ್ ಕಲರ್ ಅಂತ ಯೂಸ್ ಮಾಡೋದಿಲ್ಲ. ಇವಾಗ ಹುಣಸೆ ಹುಳಿಯನ್ನು ನಾವು ನೆನೆಸಿಟ್ಕೊಂಡದನ್ನು ಸ್ವಲ್ಪ ರಸ ತೆಗೆದು ಹಾಕಬೇಕು. ಇವಾಗ ಸ್ವಲ್ಪ ಬೇಯಬೇಕು ಹೋಳುಗಳು. ಅದಕ್ಕೆ 1 ಸಣ್ಣ ಪೀಸ್ನಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸಿಹಿ ಇಷ್ಟ ಇಲ್ಲದವರು ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು. ಆ್ಯಕ್ಚುಲಿ ಚೂರು ಬೆಲ್ಲ ಹಾಕಿದರೆ ಟೇಸ್ಟಿ ಆಗ್ತದೆ. ಉಪ್ಪು, ಬೆಲ್ಲ, ಖಾರ ಎಲ್ಲ ಸಮವಾಗಿ ಹದವಾಗಿ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟಿ ಬರ್ತದೆ. ಈಗ ಮುಚ್ಚಳ ಇಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿತ್ತಲ್ಲ. ಇವಾಗ ಬಿಸಿಬೇಳೆ ಬಾತ್ ಪುಡಿಯನ್ನು ಹಾಕಬೇಕು. ನಾನು MTRನವ್ರದ್ದು ಪುಡಿಯನ್ನು ಹಾಕಿದ್ದೇನೆ. ಒಂದು 15 ಗ್ರಾಮ್ನಷ್ಟು ಬಿಸಿಬೇಳೆ ಬಾತ್ ಪುಡಿ ಹಾಕಿದ್ದೇನೆ. ಇವಾಗ ಚಂದ ಪರಿಮಳ ಬರ್ತದೆ. ನೋಡಿ ಈಗ ಚಂದ ಮಿಕ್ಸ್ ಆಯಿತು. ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಅದು ಬೇಯಬೇಕು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ. ಇವಾಗ ನಾನು ಅಕ್ಕಿ ಮತ್ತು ತೊಗರಿಬೇಳೆಯನ್ನು 1:1 ರೇಷಿಯೋದಲ್ಲಿ ಬೇಯಿಸಿಟ್ಕೊಂಡಿದ್ದೇನೆ. ಒಂದು 3/4 ಕಪ್ನಷ್ಟು ಅಕ್ಕಿ ಮತ್ತು 3/4 ಕಪ್ನಷ್ಟು ತೊಗರಿಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಬೇಳೆ ಮೇಲೆ ನಿಲ್ತದಲ್ಲ ಹಾಗೆ. ಇವಾಗ ಅದನ್ನು ಈ ತರಕಾರಿಯೊಟ್ಟಿಗೆ ಮಿಕ್ಸ್ ಮಾಡಬೇಕು. ಈಗ ತರಕಾರಿ, ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಒಟ್ಟಿಗೆ ಸೇರಿ ಅನ್ನದೊಟ್ಟಿಗೆ ಚೆಂದ ಅದನ್ನು ಮಿಕ್ಸ್ ಮಾಡಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ, ಯಾಕಂದರೆ ಅದು ಬೇಳೆ ಹಾಕಿದ್ದು ಸ್ವಲ್ಪ ದಪ್ಪ ಆಗ್ತದೆ. ಅದು ನೀರಾಗಿಯೇ ಇರಬೇಕು ಬಿಸಿಬೇಳೆ ಬಾತ್. ನೀರಾಗಿ ಬಿಸಿ ಬಿಸಿಯಾಗಿದ್ರೇ ತಿನ್ನಲಿಕ್ಕೆ ಚೆಂದ ಟೇಸ್ಟಿ ರುಚಿಯಾಗಿರ್ತದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿದ್ದೇನೆ. ನೋಡಿ ಈಗ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವ. ನೀವು ಸಹ ಮಾಡಿ ನೋಡಿ, ಮತ್ತು ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ತುಪ್ಪದೊಂದಿಗೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ.